ಇಂದು ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರದಿಂದ ಬಜೆಟ್ ಮಂಡನೆಯಾಗಿರ್ತಕ್ಕಂಥದ್ದು. ಬಜೆಟ್ ಮಂಡನೆಯಲ್ಲಿ ಏನು ರಾಜ್ಯದ ನಿರೀಕ್ಷೆಗಳನ್ನು ಪೂರ್ಣಗೊಳಿಸಿದ್ದಾರಾ ಅಥವಾ ಹುಸಿಗೊಳಿಸಿದ್ದಾರಾ, ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಮಾಜಿ CM ಹಾಗೂ ಸಂಸದರಾದಂತಹ ಜಗದೀಶ್ ಶೆಟ್ಟರ್ ಅವರಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಪ್ರಮುಖವಾಗಿ ಇಂದಿನ ಬಜೆಟ್ ಸಾಲದ ಬಜೆಟ್ ಅಂತ ಹೇಳಲಾಗ್ತಾ ಇದೆ. ತಮ್ಮ ಅಂದರೆ BJP ಅವರು ಕೂಡ ಸಾಲದ ಬಜೆಟ್ ಅಂತ ಹೇಳಿ ಬಿಂಬಿಸಲಾಗ್ತಾ ಇದೆ. ಇದ್ರ ಬಗ್ಗೆ ನೋಡಿ, ಸಿದ್ದರಾಮಯ್ಯನವರು ಈ ಆಡಳಿತದಲ್ಲಿ ಮತ್ತು ಬಜೆಟ್ ಮಂಡನೆಯಲ್ಲಿ ದಾಖಲೆ ಮಾಡಿದ್ದಾರೆ. ಆದರೆ ಇವತ್ತು ಬಜೆಟ್ ಏನು ಮಂಡನೆ ಮಾಡಿದರು ಅದರಿಂದ ನಾವೇನೂ ಹೆಚ್ಚು ನಿರೀಕ್ಷೆ ಮಾಡೋದಿಲ್ಲ ಅಂತ ನಾವು ಮೊದಲಿಂದ ಹೇಳಿದ್ದೆ ನಾನು. ಅದೇ ರೀತಿ ಇವತ್ತು ತಮ್ಮ ವೋಟ್ ಬ್ಯಾಂಕ್ ಗಟ್ಟಿ ಮಾಡಲಿಕ್ಕೆ ಮತ್ತು ಹೇಗಾದರೂ ಮಾಡಿ ಆ ಗ್ಯಾರಂಟಿ ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡಬೇಕಂಥೇಳಿ ಒಂದು ಅತಿ ಹೆಚ್ಚು ಸಾಲವನ್ನು ಈಗ ಈ ವರ್ಷಕ್ಕೂ 1,10,000 ಕೋಟಿಗಿಂತ ಹೆಚ್ಚು ಸಾಲ ಈ ವರ್ಷ ತೊಗೊತಾ ಇರ್ತಾರೆ. ಇಲ್ಲಿವರೆಗೆ ಇರುವಂಥ ರಾಜ್ಯದ ಮೇಲೆ ಇರುವಂಥ ಸಾಲ 7 ಲಕ್ಷದ ಮೇಲೆ 7.5 ಲಕ್ಷ ಕೋಟಿ ಇವತ್ತು ಇಡೀ ರಾಜ್ಯದಲ್ಲಿ ಜನರ ಮೇಲೆ ಇರುವಂಥ ಸಾಲ. ಹೀಗಾಗಿ ಸಾಲದ ಮೇಲೆ ಸರ್ಕಾರ ನಡೆಯುವಂಥದ್ದು. ಹೀಗಾಗಿ ಇದು ಸಾಲದ ಬಜೆಟ್ ಅಂತ ನಾನು ಹೇಳ್ತೇನೆ, ಸಾಲದ ಬಜೆಟ್ಟು. ಮತ್ತು ಇದ್ದಂಥ ವ್ಯವಸ್ಥೆಯಲ್ಲಿ ಒಂದು ಮೂಲಭೂತ ಸೌಕರ್ಯ, ಜನರಿಗೆ ಸೌಕರ್ಯ ಕೊಡಲಿಕ್ಕೆ ಬೇರೆ ಬೇರೆ ನೀರಾವರಿ ಯೋಜನೆ ತರಲಿಕ್ಕೆ ಏನಾದರೂ ಪ್ರಯತ್ನ ಮಾಡಬೇಕಾಯಿತು. ಅದನ್ನೂ ಮಾಡಲಿಲ್ಲ. ಅದು ಬಿಟ್ಟು ಕೇವಲ ತಮ್ಮ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಮಹತ್ವ ಕೊಡ್ತಾ ಇದ್ದಾರೆ. ಬೆಳಗಿಂದ ಸಾಯಂಕಾಲ ಅಲ್ಪಸಂಖ್ಯಾತರ ತುಷ್ಟೀಕರಣ ನಡೀತಾ ಇದೆ. ಎಲ್ಲಿ ಬಹುಶಃ ಬೇರೆ ರಾಜ್ಯದಲ್ಲಿ ಎಲ್ಲಿಯೂ ಇಲ್ಲ ಆ ರೀತಿ ಅತಿಯಾದಂಥ ಅಲ್ಪಸಂಖ್ಯಾತರ ತುಷ್ಟೀಕರಣ. ಅದು ಅಲ್ಪಸಂಖ್ಯಾತರಂದರೆ ಮುಸ್ಲಿಂ ತುಷ್ಟೀಕರಣ. KDBನಲ್ಲೂ ಕೂಡ ಅದಕ್ಕೆ ಮೀಸಲಾತಿಯನ್ನು ಕೊಡ್ತಾ ಇರ್ತಕ್ಕಂಥ ಇಲ್ಲಿವರೆಗೆ ಬೇರೆ ಬೇರೆ ಕಾಂಟ್ರಾಕ್ಟ್ರು ಇದರ ಮೇಲೆ ಕಾಮಗಾರಿಗಳಲ್ಲಿ ಮೀಸಲಾತಿ ಕೊಡ್ತಿದ್ರು, ಮುಸ್ಲಿಂ ಕೊಡ್ತೀವಿ ಅಂತ ಹೇಳಿದರು. ಇವತ್ತು ಬಜೆಟ್ನಲ್ಲಿ ನೋಡಿದರೆ KDB ಸೈಟ್ ಅಲೋಕೇಶನ್ ಇದೆಯಲ್ಲ, ಅಲ್ಲಿಯೂ ಸಹಿತ ಇವತ್ತು ಮುಸ್ಲಿಮ್ಸ್ಗೆ ಮೀಸಲಾತಿ ಕೊಡುವಂಥ ಪದ್ಧತಿ ಬಹುಶಃ ಇದೊಂದು ಭಾಳ ಕೆಟ್ಟ ಆಡಳಿತಕ್ಕೆ ಒಂದು ಉದಾಹರಣೆ. ಕೆಟ್ಟ ಆಡಳಿತ. ಇವತ್ತು ನೀವು ಇಂಡಸ್ಟ್ರಿಲಿಸ್ಟ್ಗೆ ಮೆರಿಟ್ ಮೇಲೆ ಸೈಟ್ಗಳನ್ನು ಕೊಟ್ಟು ಇಂಡಸ್ಟ್ರಿ ಬೆಳೆಸಬೇಕು. ಆದರೆ ಈ ಅಲ್ಪಸಂಖ್ಯಾತರು ಯಾರೂ ಇಂಡಸ್ಟ್ರಿ ತೆಗಲಿಕ್ಕೆ ತಯಾರೇ ಇಲ್ಲ ಅಂತಂದರೆ ನೀವು ಅವರಿಗೆ ಸೈಟ್ ಕೊಟ್ಟು ಏನು ಮಾಡ್ತೀರಿ ಅನ್ನುವಂಥ ಪ್ರಶ್ನೆ ಬರ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಈ KDBಯಲ್ಲಿ ಸೈಟ್ಗಳಲ್ಲಿ ಸಹಿತ ಇವತ್ತೇನು ಮೀಸಲಾತಿ ಮುಸ್ಲಿಮಿಗೆ ಕೊಟ್ಟುವಂಥದ್ದು ಇರಲ್ಲ. ಅದು ಅತಿಯಾದಂಥ ತುಷ್ಟೀಕರಣದ ಒಂದು ಉದಾಹರಣೆ. ಬಹುಶಃ ಇವರಿಗೆ ಹಿಂದೂಗಳ ವೋಟ್ ಬೇಕಾಗಿಲ್ಲ ಅಂತ ಅದರ ಮೇಲೆ ಖಾತ್ರಿ ಆಗ್ತದೆ. ಇದರ ಮುಖಾಂತರ ಕಾಂಗ್ರೆಸ್ಸಿನ ಅವಸಾನ ಇನ್ನೂ ಹೆಚ್ಚು ಪ್ರಾರಂಭ ಆಗಿದೆ ಅಂತ ನಾನು ಹೇಳ್ತೀನಿ. ಬಹುಶಃ ಬರುವಂಥ ದಿವಸಗಳಲ್ಲಿ ಇವತ್ತು ನೋಡಿ, ನೀರಾವರಿಗೆ ಏನು ಆದ್ಯತೆ ಕೊಟ್ಟಿದ್ದಾರೆ. ನೀರಾವರಿಗೆ ಬರೀ ಅಪ್ಪರ್ ಕೃಷ್ಣ ಪ್ರಾಜೆಕ್ಟಿಗೆ ಈಗ ಮೊದಲು 50,000 ಕೋಟಿ ಬೇಕಾಗಿತ್ತು, ಈಗ 80,000 ಕೋಟಿ. ಈಗ ಇಡೀ ಬಜೆಟ್ದು ನೀರಾವರಿ ಕೊಟ್ಟಿದ್ದಷ್ಟು 22,000 ಕೋಟಿ. ಸರ್, ಈಗ ಮೇಕೆದಾಟು ವಿಚಾರ ಕೂಡ ಬಜೆಟ್ನಲ್ಲಿ ಪ್ರಸ್ತಾಪ ಆಗಿರ್ತಕ್ಕಂಥದ್ದು. ಅವರು ನೇರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ, ಅಂದರೆ ಕೇಂದ್ರ ಸರ್ಕಾರಕ್ಕೆ ಹೊಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರ. ನೋಡಿ, ಇವತ್ತು ಬೇರೆ ಬೇರೆ ರಾಜ್ಯದಲ್ಲಿರುವಂಥ ಏನು ನದಿ ನೀರಿನ ವಿಚಾರ ಇದೆ, ಡಿಸ್ಪ್ಯೂಟು, ಇದು ಯಾವಾಗಲೂ ಇದು ಇವತ್ತು BJP ಸರ್ಕಾರ ಬಂದಾಗ, ಮೋದಿಜಿ ಸರ್ಕಾರ ಬಂದಲ್ಲ, ಮೊದಲಿಂದ ಇದು ಇದ್ದೇ ಇದೆ. ಈ ಮೇಕೆದಾಟು ಇಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ನಾವು ಮಾಡಿಬಿಡ್ತೀವಿ, ತಮಿಳುನಾಡ್ದವರು ಅವ್ರ ಅವಶ್ಯಕತೆ ಇಲ್ಲ, ಅವ್ರ ಪರ್ಮಿಷನ್ ಅವಶ್ಯಕತೆ ಇಲ್ಲ, ಕೇಂದ್ರದ ಪರ್ಮಿಷನ್ ಅವಶ್ಯಕತೆ ಇಲ್ಲ ಅಂಥೇಳಿ ಪಾದಯಾತ್ರೆ ಮಾಡಿ ನಮ್ಮ ಸರ್ಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ ಇಮಿಡಿಯೇಟ್ಲಿ ಅದನ್ನು ಅನುಷ್ಠಾನ ಮಾಡ್ತೀವಿ ಅಂತ ಹೇಳಿದ್ರಲ್ಲ. ಈಗ ಮತ್ತೆ ಕೇಂದ್ರದ ಪರ್ಮಿಷನ್ ಕೊಡ್ತಿಲ್ಲ ಅಂತ ಯಾಕೆ ಹೇಳ್ತಿದ್ರಿ ನೀವು ಅವತ್ತೇನು ಹೇಳಿದ್ರಿ? ಅವತ್ತೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದರೆ ನಾವು ಮಾಡಿಬಿಡ್ತೀನಿ ಅಂತ ಹೇಳಿ ಮಾಡಲಿಲ್ಲಲ್ಲ. ಹೀಗಾಗಿ ಕೇಂದ್ರದ ಮೇಲೆ ಪ್ರತಿ ಹಂತದಲ್ಲಿ ಗೂಬೆ ಕೂರಿಸುವಂಥ ಕೆಲಸ ನೀವು ಮಾಡ್ತಾಯಿದ್ದೀರಿ ಅನ್ನುವಂಥದ್ದು ಇದ್ರ ಮೇಲೆ ಸ್ಪಷ್ಟ ಆಗ್ತದೆ. ಮೇಕೆದಾಟು ಇರ್ಬೋದು, ಮತ್ತು ಯಾವುದೇ ನೀರಾವರಿ ಯೋಜನೆ ಇರ್ಬೋದು, ಇವತ್ತು ಕೇಂದ್ರ ಸರ್ಕಾರ ರೈಲ್ವೆ ಯೋಜನೆ, ಮೂಲಭೂತ ಸೌಕರ್ಯ, ಮೆಟ್ರೋ, ಮತ್ತೊಂದಕ್ಕೆ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಅನುದಾನ ಕೊಡ್ತಾಯಿದೆ. ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಲಿಕ್ಕೆ ಅನುದಾನ ಕೊಡ್ತಾಯಿದೆ. ಬೇರೆ ಬೇರೆ ಸ್ಕೀಮ್ಗಳಿಗೆ ಮುಖಾಂತರ, ಯೋಜನೆ ಮುಖಾಂತರ ಮಹಿಳೆಯರಿಗೆ, ದೀನ ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ, ಜನಸಾಮಾನ್ಯರಿಗೆ ಎಲ್ಲರಿಗೂ ಪ್ರೀತಿ ಪಾತ್ರರಾದಂಥ ಹಲವಾರು ಯೋಜನೆಗಳನ್ನು ತರುವ ಮುಖಾಂತರ ಇಡೀ ಜನಾಂಗವನ್ನು, ಇಡೀ ಎಲ್ಲ ವರ್ಗದ ಜನಸಾಮಾನ್ಯರಿಗೂ ಅನುಕೂಲ ಮಾಡುವಂಥದ್ದು, ಬಡವರಿಗೆ ಅನುಕೂಲ ಮಾಡುವಂಥ ಕೆಲಸ ಕೇಂದ್ರ ಸರ್ಕಾರ ಮಾಡ್ತಾಯಿದ್ದಾರೆ. ಇದು ಕೇವಲ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕೇವಲ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡ್ತಾಯಿದೆ. ನೀರಾವರಿಗೆ ಆದ್ಯತೆ ಇಲ್ಲ, ಗ್ರಾಮೀಣಾಭಿವೃದ್ಧಿಗೆ ಆದ್ಯತೆ ಇಲ್ಲ, ಕೃಷಿಗೆ ಆದ್ಯತೆ ಇಲ್ಲ. ಈ ರೀತಿ ಪ್ರತಿ ಹಂತದಲ್ಲಿ ಯಾವುದಕ್ಕೆ ಆದ್ಯತೆ ಕೊಡಬೇಕು. ಮತ್ತು ಉತ್ತರ ಕರ್ನಾಟಕಕ್ಕೆ ಏನು ನಿಮ್ಮ ಕೊಡುಗೆ ಏನಿದೆ? ಉತ್ತರ ಕರ್ನಾಟಕಕ್ಕೆ ಯಾವುದೇ ಕಾಂಟ್ರಿಬ್ಯೂಷನ್ ಇಲ್ಲ. ಹಿಂದೆ ನಂಜುಂಡಪ್ಪ ವರದಿಯವರು ಹೇಳಿದರು, ಅದ್ರ ಪ್ರಕಾರ ನಂಜುಂಡಪ್ಪ ವರದಿ ಪ್ರಕಾರ ಎಷ್ಟು ಹಣ ಕೊಟ್ಟಿದ್ದೀರಿ. ಹೀಗಾಗಿ ಉತ್ತರ ಕರ್ನಾಟಕ ಪೂರ್ತಿ ನಿರ್ಲಕ್ಷ್ಯ ಮಾಡುವಂಥ ಕೆಲಸ ರಾಜ್ಯ ಸರ್ಕಾರದಿಂದ ಈ ಬಜೆಟ್ನಿಂದ ಆಗಿದೆ ಅಂತ ಹೇಳ್ತೀನಿ.
ಸರ್, ಇನ್ನು ಬೆಂಗಳೂರಿಗೆ ದಾಖಲೆಯ ಅನುದಾನವನ್ನು ಕೊಟ್ಟಿದ್ದಾರೆ ಈ ಬಾರಿ ಎನ್ನುವಂಥದ್ದು. ಇದರಿಂದ ಅಂದರೆ ಕೆಲವರು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರಿಗೋಸ್ಕರನೇ ಈ ಒಂದು ಬಜೆಟ್ನಲ್ಲಿ ಬೆಂಗಳೂರಿಗೆ ಅತಿ ಹೆಚ್ಚು ಏನು ಅನುದಾನವನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಒಂದು ನಾನು ಹೇಳ್ತೀನಿ, ಬೆಂಗಳೂರಿಗೆ ಆದ್ಯತೆ ಕೊಡಬೇಕು, ಮೆಟ್ರೋ ಸಿಟಿ. ಆ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಡೆಲಿಗೇಷನ್ ಹೋಗಿ ಭಾರತೀಯ ಜನತಾ ಪಾರ್ಟಿಯವರು ಒತ್ತಾಯ ಮಾಡಿದರು. ಆದರೆ ಬಹುಶಃ ಡಿ ಕೆ ಶಿವಕುಮಾರ್ ಉಸ್ತುವಾರಿ ಇದ್ದುದರಿಂದ ಅವ್ರಿಗೇನೋ ಹೆದರಿ ಒಂದಿಷ್ಟು ಹಣ ಕೊಟ್ಟಿದ್ದಾರೆ. ಆದರೆ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ, ನಾನು ಮುಖ್ಯಮಂತ್ರಿ ಇದ್ದಾಗ ಅತಿ ಹೆಚ್ಚಿನ ವಿಶೇಷವಾದಂಥ ಅನುದಾನ ಕೊಡುವಂಥ ಪದ್ಧತಿ ಅವತ್ತೇ ಚಾಲು ಮಾಡಿದ್ರು ಬೆಂಗಳೂರಿಗೆ. ಹೀಗಾಗಿ ಇವತ್ತು ಕಳೆದ 2-3 ಇವ್ರ ಸರ್ಕಾರ ಬಂದ ಮೇಲೆ ಹಿಂದೆ ಏನು ನೆಗ್ಲೆಕ್ಟ್ ಮಾಡಿದರು, ಇವತ್ತು ಅದನ್ನು ಸ್ವಲ್ಪ ಕರೆಕ್ಷನ್ ಆದರೆ ನಮ್ಮ ಡಿಮಾಂಡ್ ಇತ್ತು 15,000 ಕೋಟಿಗಿಂತ ಹೆಚ್ಚು ಹಣ ಬೆಂಗಳೂರಿಗೆ ಬರಬೇಕಂಥೇಳಿ. ಅದು 7,000ವರೆಗೆ ಕೊಟ್ಟಿದ್ದಾರೆ. ಅದು ಎಲ್ಲಿಗೆ ಸಾಲ್ತದೋ ಗೊತ್ತಿಲ್ಲ ನನಗೆ. ಆದರೆ ಬಹುಶಃ ಒಂದು ಡಿ ಕೆ ಶಿವಕುಮಾರ್ ಅವರು ಉಸ್ತುವಾರಿ ಇರೋದ್ರಿಂದ ಅದಕ್ಕೇನಾದರೂ ಅವ್ರು ಪ್ಲೀಸ್ ಮಾಡಿರ್ಬೋದು ಅಂತ ನನಗೆ ಅನಿಸ್ತದೆ. ಬಟ್ ಭಾರತೀಯ ಜನತಾ ಪಾರ್ಟಿ ಸಹಿತ 15,000 ಕೋಟಿ ಕೊಡಬೇಕನ್ನುವಂಥ ಒತ್ತಾಯವನ್ನು ಮಾಡಿದ್ದೂ ಇಲ್ಲಿ ನೆನಪಿಗೆ ತೊಗೊಂಬರ್ತೇನೆ. ಸರ್, ಇನ್ನು ಪ್ರಮುಖವಾಗಿ ಅಬಕಾರಿ ಅಂದರೆ ಅತಿ ಹೆಚ್ಚು ಆದಾಯವನ್ನು ತಂದು ಕೊಡ್ತಾ ಇದೆ. ಅದನ್ನು ಟಾರ್ಗೆಟ್ ಕೂಡ ಈ ಬಾರಿ ಫಿಕ್ಸ್ ಮಾಡಿರ್ತಕ್ಕಂಥದ್ದು ಬಜೆಟ್ನಲ್ಲಿ ಎನ್ನುವಂತಹ ಆರೋಪ. ಸರ್ ನೋಡಿ, ಪ್ರತಿ ಹಂತದಲ್ಲಿ ಒಂದು ಕಡೆ ಮದ್ಯಪಾನ ಕಡಿಮೆ ಆಗಬೇಕು ಅನ್ನುವಂಥದ್ದು ಒಂದು ಕಡೆ ವಾದ ಇದ್ದರೆ, ಇವರು ಆದಷ್ಟು ಹೆಚ್ಚು ಕುಡಿಯಿರಿ ಅನ್ನುವಂಥದ್ದು ಒಂದು ವಾದವನ್ನು ಇವರು ಮಂಡಿಸ್ತಾ ಇದ್ದಾರೆ. ಮತ್ತು ಪ್ರತಿ ಬಜೆಟ್ನಲ್ಲಿ ಸಹಿತ ಈ ಅಬಕಾರಿ ಇಲಾಖೆಯಿಂದ ಹೆಚ್ಚು ಆದಾಯವನ್ನು ನಿರೀಕ್ಷೆ ಮಾಡುವಂಥದ್ದು. ಲಾಸ್ಟ್ ಟೈಮ್ 37,000 ಕೋಟಿ ಇತ್ತು, ಈ ಸಲ 40,000 ಕೋಟಿ ಟಾರ್ಗೆಟ್ ಇಟ್ಟಿದ್ದಾರೆ. ಈ ಟಾರ್ಗೆಟ್ ಇಟ್ಟಿದ್ದರಿಂದ ಮೊನ್ನೆ ಅಸೆಂಬ್ಲಿಯಲ್ಲಿ ಡಿಬೇಟ್ ಆಗಿದೆ. ಟಾರ್ಗೆಟ್ ಇಡುವುದರಿಂದ ಇವತ್ತು ಹೆಚ್ಚು ಮದ್ಯ ಮಾರಾಟ ಆಗಬೇಕು ಅನ್ನುವಂಥ ಕಾರಣದ ಸಲುವಾಗಿ ಅವ್ರು ಯಾರು ಬಾರ್ ಲೈಸೆನ್ಸ್ ಇದ್ದಂಥವ್ರು ಮತ್ತೊಬ್ಬರು ಇವತ್ತು ಹಳ್ಳಿಗೆ ಹೋಗಿ ಮಾರಾಟ ಮಾಡುವಂಥದ್ದು, ಕಿರಾಣಿ ಅಂಗಡಿಯಲ್ಲಿ ಸಹಿತ ಇವತ್ತು ಮದ್ಯದ ಬಾಟ್ಲಿಗಳು ಸಿಗುವಂಥದ್ದು ನಾವು ನೋಡ್ತೇವೆ. ಇದು ಕಾರಣ ಅಂತಂದರೆ ಈ ಟಾರ್ಗೆಟ್ ಇಟ್ಟು ಅತಿ ಹೆಚ್ಚು ಹಣ ವಸೂಲಿ ಮಾಡಬೇಕನ್ನುವಂಥದ್ದು ಏನು ಗುರಿ ಇಟ್ಕೊಂಡಾರಲ್ಲ, ಅದರಿಂದ ಜನಸಾಮಾನ್ಯರಿಗೆ ಹಾಳಾಗುವಂಥ ಕೆಲಸವನ್ನು ಇವತ್ತು ಈ ಸರ್ಕಾರ ಮಾಡ್ತಾಯಿದೆ. 15ನೇ ಹಣಕಾಸು ಆಯೋಗ ಮಂಡನೆಯಾಗಿದೆ, ಅದರಲ್ಲಿ ಸರಿಯಾದ ರೀತಿ ಅನುದಾನ ಬಂದಿಲ್ಲ ರಾಜ್ಯಕ್ಕೆ ಎನ್ನುವಂಥ ಆರೋಪ. ಸರ್ ನೋಡಿ, ಒಂದು ನೀತಿ ಆಯೋಗ ಅಂತಿದೆ, ಮೊದಲು ಪ್ಲ್ಯಾನಿಂಗ್ ಕಮಿಷನ್ ಇತ್ತು. ಈಗ ಮೋದಿಯವರು ಬಂದ ಮೇಲೆ ನೀತಿ ಆಯೋಗ ಮಾಡಿದ್ದಾರೆ. ನೀತಿ ಆಯೋಗದಲ್ಲಿ ಎಲ್ಲ ರಾಜ್ಯಗಳ ರೀಪ್ರೆಸೆಂಟೇಟಿವ್ಸ್, ಹಣಕಾಸು ಸಚಿವರು ಇರ್ಬೋದು, ಮುಖ್ಯಮಂತ್ರಿ ಇರ್ಬೋದು, ಅಲ್ಲಿ ರೀಪ್ರೆಸೆಂಟೇಷನ್ ಇರ್ತದೆ. ನಿಮ್ದು ಏನೋ ವಾದ ವಿವಾದ ಮಾಡೋದಾದರೆ, ನಮಗಿಷ್ಟೇ ಹಣ ಕೊಟ್ಟಿದ್ರಿ, 16th ಕಮಿಷನು, ಫೈನಾನ್ಸ್ ಕಮಿಷನು ನಮಗೆ ನಿಗದಿ ಮಾಡುವಂಥದ್ದು ಎಲ್ಲವೂ ಅಲ್ಲಿ ಆಗ್ತದೆ. ಆ ಕಮಿಷನ್ ಮುಂದೆ ಹೋಗ್ಬೇಕಲ್ಲ, ಅಲ್ಲಿ ವಾದ ಮಂಡನೆ ಮಾಡಬೇಕಲ್ಲ. ಅದು ಬಿಟ್ಟು ಹೊರಗಡೆ ಬಂದು ಈ ಬಜೆಟ್ ಮುಖಾಂತರ ಮತ್ತೊಂದು ಇದು ಟೀಕೆ ಟಿಪ್ಪಣಿ ಮಾಡುವಂಥದ್ದು ಕೇವಲ ಕೇಂದ್ರ ಸರ್ಕಾರದ ಮೇಲೆ ಒಂದು ರಾಜಕೀಯವಾದಂಥ ಗೂಬೆ ಕುಂದಿಸುವಂಥದ್ದು, ರಾಜಕೀಯವಾಗಿ ಅಪಪ್ರಚಾರ ಮಾಡುವಂಥ ಕೆಲಸ ಸಿದ್ದರಾಮಯ್ಯ ಮೊದಲಿಂದ ಮಾಡ್ತಾಯಿದ್ದಾರೆ, ಅದನ್ನು ಮುಂದುವರಿಸಿದ್ದಾರೆ. ಧನ್ಯವಾದಗಳು ಸರ್. ಇದಿಷ್ಟು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯಶ್ಪಾಲ್ ಜೊತೆ ತೇಜ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ.